ಹ್ಯಾಪಿ ಬರ್ತ್ಡೇ ನಮ್ಮ ಮಂಜುಳಕ್ಕಂದು ಬರ್ತ್ಡೇ. ತಗೋ. ತುಂಬಾ ಚೆನ್ನಾಗಿ ನನ್ನ ಬರ್ತಡೇ ನಾ ಬೆಳಗಿಂದ ಇಂತವರೆಗೂ ಎಷ್ಟು ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಬೇಕು ನಿಂಗೆ ಕೂತು ಸ್ಕೋಪಿ ಬಿಡ್ರಬೇಕಂತೆ. ಕೊಡ್ಲಿ ಹಲೋ, ವೆಲ್ಕಮ್ ಬ್ಯಾಕ್ ಟು ವಿದೇಶೀಸ್ ವ್ಲಾಗ್. ಸೊ ಇವತ್ತು ಅಂಜು ಅಕ್ಕನ ಬರ್ತ್ಡೇ, ಹಾಗಾಗಿ ಬೆಳಗ್ಗೆನೆ ಎದ್ದು ಕೇಕ್ ತಗೊಂಡು ಕೇಕ್ ಕಟಿಂಗ್ ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ. ಬಿಕಾಸ್ ಚಂದು ಅವರು ಕೂಡ ಬೇಗನೆ ಡ್ಯೂಟಿಗೆ ಹೋಗ್ತಾರೆ, ಹಾಗೆ ಪಾಪ ಕೂಡ ಹೊರಗಡೆ ಹೋಗ್ತಾರೆ, ಡ್ಯೂಟಿಗೆ ಹೋಗ್ತಾರೆ. ಸೊ ಹಾಗಾಗಿ ಬೇಗನೆ ಕೇಕ್ ಕಟಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ರೈಸ್ ಕೊಡ್ತಾ ಇದ್ದೀವಿ, ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಬನ್ನಿ ಹೋಗೋಣ. ಅನಿತಕ್ಕ ಮತ್ತು ಗಗನ ಇನ್ನೂ ಬರ್ತಾನೆ ಇದ್ದಾರೆ. ನಾನು ಆಗಲೇ ಹೇಳಿದೆ ಬನ್ನಿ ಅಂತ, ಇನ್ನೂ ಬಂದಿಲ್ಲ. ಸೊ ಲೆಟ್ಸ್ ಸಿ. ಕೇಕ್ ಎಲ್ಲ ತೊಗೊಂಡು ಹೋಗ್ತಿರೋದು ಅವಳಿಗೆ ಗೊತ್ತಿರಲಿಲ್ಲ. ಆ್ಯಂಡ್ ನಾವು ಬೇರೆ ಪ್ಲ್ಯಾನ್ ಮಾಡಿದ್ವಿ, ಓರಿಯನ್ ಮಾಲ್ಗೆ ಹೋಗಿ ಬರೋಣ ಇವತ್ತು ಅಂತ ಹೇಳಿಬಿಟ್ಟು. ಸೊ ನಾವು ಕೂಡ ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಕೇಕ್ ತೊಗೊಂಡು ಹೋಗಿದ್ವಿ. ಎಲ್ಲಿ ಪಾಪ ಬರೀ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ಸ್ನಾನ ಮಾಡ್ಕೋಗೆ. ಫೈನಲಿ ಕೇಕ್ ಚಿಕ್ಕದು ಆ್ಯಂಡ್ ಕ್ಯೂಟ್ ಆಗಿರೋದು ತೊಗೊಂಡು ಬಂದಿದ್ದೀನಿ. ಬಿಕಾಸ್ ಮಕ್ಳು ಯಾರು ಇರಲಿಲ್ವಲ್ಲ, ಹಾಗಾಗಿ. ಆ್ಯಂಡ್ ದೀಪ ಹಚ್ತಾ ಇದ್ದಾಳೆ. ಆ್ಯಂಡ್ ರೋಹಿತ ಯೋಗಿತಾ ಆನ್ಲೈನ್ ಕಾಲಲ್ಲಿದ್ದಾರೆ, ಝೂಮ್ ಮೀಟಿಂಗಲ್ಲಿದ್ದಾರೆ. ಕೇಕ್ ಹೇಗಿದೆ ರೋಹಿತ್ ಯೋಗಿತಾ? ಚೆನ್ನಾಗಿಲ್ಲ. ಹೊಟ್ಟೆ ಉರಿ. ನಾವು ಇವತ್ತು ಮಟನ್ ಸಾಂಬಾರು ಬಿಸಿ ತಿಂತಾ ಇದೀವಿ. ಏನಿಲ್ಲ ಅಮ್ಮಂಕ ನಿಂಕ ಮಟನ್ ಸಾಂಬಾರು ಮಟನ್ ಸಾರು ಬಿಸಿ ತಿಂತಾ ಇದೀವಿ. ಹಾಯ್ ಹಾಯ್ ಪಪ್ಪ. ನೋಡಿ ಲ್ಯಾಂಗ್ವೇಜ್ ಚೇಂಜ್. ಪಾಪ ಸೆಲ್ಫಿ ತಕೊಳ್ಳಿ. ಉಲ್ಟಾ ಕಾಣ್ತಾ ಇದ್ದ. ಓ ಪಾಪ ಉಲ್ಟಾ ಐತೆ ಈಗ. ಎಲ್ಲರೂ ಅಂಜು ಅಮ್ಮ ಈಗ ನೀವು ಸರಿಯಾಗಿ. ವೆರಿ ಗುಡ್. ಗುಡ್ ಮಾರ್ನಿಂಗ್. ಅಯ್ಯೋ ಪಪ್ಪಗಳು ಏನ್ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಾರೆ. ಹೋಗಿದ್ರಿ ಆಟ ಬರಕ್ಕೆ ನಿಮ್ಮವ್ವ ಕೇಕ್ ನೋಡಿದ್ರು ಅವರು ಚೆನ್ನಾಗಿಲ್ಲ ಅಂದ್ರೆ ಯಾಕೆ ಮುದ್ದು ಅಮ್ಮಂಗೆ ತೋರ್ಸು ಕೇಕು.
ಫೋಟೋ ಹಿಡಿಬೇಕಾ? ಫೋಟೋನು ಕ್ಲಿಕ್ ಮಾಡಿ. ಹಂಗೆ ಅಮ್ಮ ಕಡೆ ತೋರಿಸು. ಅಮ್ಮ ನೀವೆಲ್ಲ ರೋಹಿತ ಬರ್ಲಿ. ಅಮ್ಮ ಅಮ್ಮ ಬಂತು. ಇದು ಹಂಗೆ ಇರ್ರಿ, ಒಂದ್ ಕಡೆ ಇಡ್ರಿ. ಸರಿ ಬಿಡ್ರಿ, ಇವಾಗ ಇನ್ನೊಂದ್ಸಲ ಬರ್ತೀರಾ? ಆ್ಯಂಡ್ ತಿಂಡಿಗೆ ಇಡ್ಲಿ ವಡ ಚಟ್ನಿ ತರಿಸಿದ್ವಿ. ಆ್ಯಂಡ್ ಬೇಗನೆ ಬಂದಿರೋದ್ರಿಂದ ಬೇಗ ಇಮಿಡಿಯೇಟಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಡ್ಲಿ ಸಕ್ಕದಾಗಿರುತ್ತೆ. ಅಲ್ಲಿಂದ ನಮ್ಮನೆ ಹತ್ರದಿಂದ ಗಗನ ಹೋಗಿ ತೊಗೊಂಡು ಬಂದಿದ್ಲು. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ನಮ್ಮ ಮಂಜುಳಕ್ಕಂದು ಬರ್ತ್ಡೇ. ಸೊ ಇದು 3ನೇ ಡ್ರೆಸ್ಸು, ಇವತ್ತಿನ 3ನೇ ಡ್ರೆಸ್ಸು. ರೆಡಿಯಾಗಿ ಕೂತಿದ್ದಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ. ಇಲ್ಲೊಬ್ಳು ರೆಡಿ ಆಗ್ತಾ ಇದ್ದಾಳೆ. ಅಂಜು, ಹಲೋ, ವೆಲ್ಕಮ್ ಬ್ಯಾಕ್ ಟು ದಶ್ರೀಸ್ ವ್ಲಾಗ್. ಸೊ ನೋಡಿದ್ರಿ, ಆಗಲೇ ಮನೆಯಲ್ಲಿ ಬೆಳಗ್ಗೆ ಸೆಲೆಬ್ರೇಷನ್ ಮಾಡಿದ್ದು ಅಂಜು ಬರ್ಡೇನ. ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ, ಓರಿಯನ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೊ ಯಶವಂತಪುರ ಓರಿಯನ್ ಮಾಲ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಈಗ ರೆಡಿಯಾಗಿ ನಿಂತಿದ್ದೀವಿ. ಲೆಟ್ಸ್ ಗೋ. ಕ್ಲೈಮೇಟ್ ಆಚೆಗಡೆ ಸ್ವಲ್ಪ ಕ್ಲೌಡಿ ಆಗಿದೆ. ಸೊ ನೋಡೋಣ ಮಳೆ ಇವತ್ತಾದರೂ ಬರುತ್ತೋ ಇಲ್ವೋ ಅಂತ. ಸಿಕ್ಕಾಪಟ್ಟೆ ಸೆಕೆ ಕೂಡ ಇದೆ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ದ ಡೇ, ಹೇಗೆ ಹೋಗುತ್ತೆ ಅಂತ ನೋಡೋಣ. ಕಮ್ ಲೆಟ್ಸ್ ವಾಚ್ ದಿಸ್ ವ್ಲಾಗ್ ಕಂಪ್ಲೀಟ್ಲಿ. ಫೈನಲಿ ವಿ ರೀಚ್ ಓರಿಯನ್ ಮಾಲ್. ಸೊ ನಾನು ಅಂಜು ಅವರು ಒಂದು 20ನೇ ಬರ್ತಾ ಇದ್ದೀವಿ. ಬಟ್ ಅಜ್ಜಿ ಬಂದಿರಲಿಲ್ಲ. ಸೊ ಓರಿಯನ್ ಮಾಲ್ ಒಂದು ನೋಡಬೇಕಿತ್ತು ಅಜ್ಜಿ, ಅದಕ್ಕೋಸ್ಕರ ಓರಿಯನ್ ಮಾಲ್ ತೋರಿಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ. ಸೊ ಲೆಟ್ಸ್ ಗೋ. ಏನಂತ ರಶ್ ಏನಿಲ್ಲ ಒಳಗಡೆ, ವೀಕೆಂಡ್ ಅಲ್ವಲ್ಲ ಹಾಗಾಗಿ. ಸೊ ಹೋಗೋಣ. ಒಂದು ಸ್ವಲ್ಪ ಕ್ಲೌಡಿ ಇದೆ, ಮಳೆ ಬರುತ್ತಾ ಇಲ್ಲ ನೋಡೋಣ. ಹೇರ್ಸ್ ಎಲ್ಲ ಕಾರಲ್ಲಿ ಬರೋವಾಗೆಲ್ಲ ಉಳ್ದೋಯ್ತು. ಹೇರ್ ಸೆಟ್ಟಿಂಗ್ ಈಸ್ ನಾಟ್ ಪ್ರಾಪರ್. ವೇರ್ ಈಸ್ ಬರ್ಡೇ ಗರ್ಲ್? ಬರ್ಡೇ ಗರ್ಲ್ is coming. ಎಲ್ಲಿಗೆ ಹೋಗ್ಬೇಕೀಗ? ಮೇಲೆ ಕಡೆಗೆ. ಕೆಳಗಡೆ ಅಲ್ಲಿ ಅದು ಇದಕ್ಕೆ ಹೋಗಿ ಬರೋಣ ಬಾ. ಅಲ್ಲಿ ಇದೆಲ್ಲ ಇದೆ ಕಣೆ. ಚಂದು ಫೇವ್ರೆಟ್ ಸ್ಪಾಟ್ ಈಸ್ ಹಿಯರ್, ಸ್ಟಾರ್ಬಕ್ಸ್. ಏನು ತಗೊಳ್ತೀಯ? ಎಲ್ಲಿಗೆ ಹೋಗ್ಬೇಕು? ಅಮ್ಮ ಸ್ಟಾರ್ಬಕ್ಸ್. ಅಂಚು ಸ್ಟಾರ್ಬಕ್ಸಿಗೆ ಕರ್ಕೊಂಡು ಬಂದು ಏನಕ್ಕೆ ಕರ್ಕೊಂಡ್ಬಂದಿದ್ದು ಗೊತ್ತಿಲ್ಲ, ತಿನ್ನೋಕ್ಕೆ. ಸೊ ಅಜ್ಜಿಗೆ ಏನೂ ತಿನ್ನಲ್ಲ ಅನ್ಕೋತೀನಿ. ನೋಡೋಣ ಏನು ತಗೋತೀವಿ ಅಂತ. ಲೆಟ್ಸ್ ಡೂ.
ಸೊ ಅನಿತಕ್ಕ ಅವ್ರಿಗೆಲ್ಲ ಅಜ್ಜಿದು ಟೇಸ್ಟ್ ಮಾಡ್ಸೋಣ first ಅಂತ time ಅಜ್ಜಿ ಹೇಳ್ಬಿಟ್ಟು ಆನಿ ಸ್ಟಾರ್ಬಕ್ಸ್ ಕರ್ಕೊಂಬಂದ್ವಿ. ಆ್ಯಂಡ್ ನಾರ್ಮಲ್ Let ಬೇಸ್ me ಇರೋದೇ see ತಗೊಂಡಿದ್ದೀವಿ. ಹೇಗೆ arrange ನೋಡೋಣ ಅವ್ರು ಮಾಡ್ತಾರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನಿತಕ್ಕ ಮುಂಚೆ ಅಜ್ಜಿ ಬಂದಿದ್ಯಲ್ವ ಅಂತೆಲ್ಲ. ಕಾಫಿ ಡೇಗೆ ಸ್ಟಾರ್ಬಕ್ಸ್ ಬಂದಿದ್ಯಾ? ಅಜ್ಜಿ ಬಂದಿಲ್ಲ ಮತ್ತೆ ಅನಿತಕ್ಕ ಬಂದಿಲ್ಲ. ಹನಿ ಹೆಂಗೆ ಅನ್ನಿಸ್ತೈತೆ ಹನಿ? ಅವ್ರಿಗೆ ಇದೆಲ್ಲ ಸೂಟ್ ಆಗಲ್ಲ. ಈ ಕಾಫಿ ಕುಡಿ ಸಕ್ಕದಾಗಿರುತ್ತೆ ನೋಡು, ನೀನೇ ಅಡಿಕ್ಟ್ ಆಗೋಗ್ಬಿಡ್ತೀಯ. ಆಮೇಲೆ ವಿದ್ಯಾ ತಂದ್ಕೊಡು ಅಂತೀಯ ಅಲ್ವೇನೆ. ಆ್ಯಂಡ್ ಇವಳು ನೋಡು ಆಗಲೇ ಫೋಟೋ ಶೂಟ್ ಶುರು ಮಾಡಿಬಿಟ್ಟಿದ್ದಾಳೆ. ನನ್ನ ಫೇವ್ರೆಟ್ ಸ್ಪಾಟ್ ಕಾಫಿ ಡೇ ಸ್ಟಾರ್ಬಕ್ಸ್ ಹ್ಯಾಪಿ ಬರ್ಡೇ ಮಾಡ್ತಾ ಇದ್ದೀವಿ ಈಗ. ಹಂಚುಳೋದು ಇರೇ ಕಾಣಿಸಲ್ಲ. ಅಯ್ಯೋ ಅಜ್ಜಿ ನೋಡು. ಹಾಂ ಏ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಅಜ್ಜಿಗೆ ತಿನ್ಸು ಎರಡನೇ ಕೇಕ್. ಅಯ್ಯೋ ಇವಜ್ಜಿ ಏನು ನೋಡಿದ್ರು ಅದು ಹೇಳುತ್ತದೆ. ಆನಿಗೆ ತಿನ್ಸು. ಇರಲಿ ತಗೊಳ್ಳೆ, ತಿಂತಾಳೆ. ಅವಳೀಗ ಅವ್ರ ಅಮ್ಮನ ಹೇಳ್ಬಿಟ್ಲಲ್ಲ, ಅದನ್ನು ಕಾಪಿ ಹೊಡೆದು ಬಿಡ್ಬೇಕೀಗ. ಚೆನ್ನಾಗಿಲ್ವಾ? ನೀನು ಬಿಡು, ನಿಂಗೆ ಗೊತ್ತು. ಅನಿ ಹೆಂಗಿತ್ತೆ ಕಾಫಿ? ನೀನು ನಿಜ ಹೇಳು ಅನಿ, ಹೆಂಗಿತ್ತು ಕಾಫಿ? ಯಾವ ಕಾಫಿ ಬೇಕು ನಿನಗೆ? ಕೂತು ಕಾಫಿ ಪೌಡ್ರ್ ಬೇಕಂತೆ. ಅಜ್ಜಿ ನಿನಗೆ? ಅಜ್ಜಿ ಟೀ ಬೇಕು, 3 ರೋಸಸ್ ನ್ಯಾಚುರಲು. ಎಸ್, ಲೆಟ್ ವಿ ಮೂವ್. ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಮೂವ್ ಆನ್ ಆದ್ವಿ. ಒಂದಷ್ಟು ವೆರೈಟೀಸ್ ಆಫ್ ಶಾಪ್ಸ್ನ ಇವತ್ತು ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಜ್ಜಿ ಎಲಿವೇಟ್ರಲ್ಲಿ ಹತ್ತಕ್ಕಾಗಲ್ಲ, ಹತ್ತಲ್ಲ, ಅವ್ರಿಗೆ ಭಯ ಅಂತ. ಸೊ ಫಸ್ಟ್ ಟೈಮ್ ಈ ಲಿಫ್ಟಲ್ಲಿ ನಾನು ಹೋಗ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದು, ಸಕ್ಕತ್ತಾಗಿದೆ. ಆ್ಯಂಡ್ ಲೆಟ್ಸ್ ಗೋ ಕಮ್. ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನಮಗೂ ಕೂಡ ಗೊತ್ತಿಲ್ಲ. ಎಂಥ ಪ್ಲ್ಯಾನು ಇಲ್ದೇ ನಾವು ಹೊರಟಿರೋದು. ಏನು ಮಾಡಬೇಕು ಅಂತ ಗೊತ್ತಿಲ್ಲದೇ ಹತ್ತಿರೋದು ಇದು. ಫಸ್ಟ್ ಟೈಮ್ ಕಾಮತ್ ಹೋಟೆಲಿಗೆ ಬಂದಿರೋದು ನಾವು. ಇದುವರೆಗೂ ಟ್ರೈ ಮಾಡಿರಲಿಲ್ಲ. ಸೊ ಈಗ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ. ಸೊ ಲೆಟ್ ವಿ ಸಿ ಹೇಗಿರುತ್ತೆ ಅಂತ. ಅವ್ರಿಗೆಲ್ಲ ಏನೂ ಇಷ್ಟ ಆಗಲಿಲ್ಲ ಕಾಮತ್ ಹೋಟೆಲಲ್ಲಿ ಇದ್ದಿದ್ದು ವೆರೈಟೀಸು. ಸೊ ಅದಕ್ಕೋಸ್ಕರ ದಿ ಸಿಸ್ಲರ್ ಕೆಫೆಗೆ ಬಂದ್ವಿ. ಸೊ ಇಲ್ಲೊಂದು ಸ್ವಲ್ಪ ವೆರೈಟೀಸ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಪನ್ನೀರ್ ಬೇಕಿತ್ತು ಆ್ಯಕ್ಚುಲಿ ಅವ್ರಿಗೆ. ಸೊ ಕಾಮತ್ತಲ್ಲಿ ಪನ್ನೀರ್ ಸಿಗಲಿಲ್ಲ. ಹಾಗಾಗಿ ಅಷ್ಟರಲ್ಲಿ ಗಗನ ಇಲ್ಲಿಗೂ ಒಂದು ಕೇಕ್ ಸರ್ಪ್ರೈಸ್ ತಂದು, ಕ್ಯೂಟಾಗಿರೋ ಕೇಕ್ ಸರ್ಪ್ರೈಸ್. ಸೊ ನಾವು ತಿಂದಿದ್ವಲ್ಲ ಸ್ಟಾರ್ಬಕ್ಸಲ್ಲಿ ಟ್ರಿಪಲ್ ಪೇಸ್ಟ್ರಿ, ಇದು ಡೆಸರ್ಟು. ಸೊ ಅದರದ್ದೇ ಇದು ಕೇಕ್ ತಂದು. ಸೊ ಹಾಗಾಗಿ ಇಲ್ಲಿ ಕೇಕ್ ಕಟಿಂಗ್ ನಡೀತಾ ಇದೆ. ಮತ್ತೆ third cake of the day. ಕಟಿಂಗ್ ಮುಗಿಸೋದ್ರಲ್ಲಿ ನಾವು ಆರ್ಡರ್ ಮಾಡೋದು ಅಷ್ಟು ಬಂದಿತ್ತು. ಆನಿಯನ್ ರಿಂಗ್ಸ್ ವಿತ್ ಪನ್ನೀರ್ ವೆಜ್ಜೀಸ್ ಮಾಡಿದ್ವಿ. ಆ್ಯಂಡ್ ಪನ್ನೀರ್ ಚಿಲ್ಲಿ ವಿತ್ ನೂಡಲ್ಸ್ ಮಾಡಿದ್ವಿ. ಸೊ ಸಕ್ಕತ್ತಾಗಿತ್ತು. ಪನ್ನೀರ್ ರಿಂಗ್ಸು ಮತ್ತು ಆನಿಯನ್ ರಿಂಗ್ಸ್ ಸಕ್ಕತ್ತಾಗಿತ್ತು. ಫ್ರೆಂಚ್ ಫ್ರೈಸ್ ಕೂಡ ಆ್ಯಡ್ ಮಾಡಿದ್ವಿ. ಬಟ್ ಅದು ಬರೋದೊಂದು ಸ್ವಲ್ಪ ಡಿಲೇ ಆಯಿತು. ಸೊ ಫ್ರೆಂಚ್ ಫ್ರೈಸ್ ಕೂಡ ಬಂತು. ಅಜ್ಜಿ ಸ್ವಲ್ಪನೇ ತಿನ್ನೋದು, ಇದನ್ನೆಲ್ಲ ಏನು ಟೇಸ್ಟ್ ಮಾಡಲ್ಲ. ಆ್ಯಂಡ್ ಟೇಸ್ಟ್ ವೈಸ್ ವಾಸ್ ವೆರಿ ಗುಡ್. ಅಂದರೆ ಪ್ರೈಸ್ ತಕ್ಕಂಗೆ ಟೇಸ್ಟ್ ಸಕ್ಕತ್ತಾಗಿತ್ತು. ತುಂಬ ಕಾಸ್ಟ್ಲಿನೂ ಇರಲಿಲ್ಲ. ಆ್ಯಂಡ್ ನಾರ್ಮಲ್ ಮೀಡಿಯಮ್ ಆಗಿ ಇತ್ತು. ಆ್ಯಂಡ್ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಸ್ಪೈಸಿ ಕೂಡ ಜಾಸ್ತಿ ಇರಲಿಲ್ಲ. ಪನ್ನೀರ್ ರಿಂಗ್ ಸಕ್ಕತ್ತಾಗಿತ್ತು. ಸೊ ಫ್ರೆಂಚ್ ಫ್ರೈಸ್ ಕೂಡ ನೆಕ್ಸ್ಟ್ ಬಂತು. ಇದಿಷ್ಟು ಖಾಲಿ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ತೋರಿಸ್ತೀವಿ. ಆಟ ಆಡೋ ಝೋನ್ಸ್, ಫೋಟೋ ಶೂಟ್ಸ್,
ಇಡ್ಸ್ಕೊಂಡಿರು. ಇಷ್ಟು ಆದಮೇಲೆ ಬ್ಯಾಕ್ ವಾಟರ್ಸ್ಗೆ ಬಂದ್ವಿ. ಓರಿಯನ್ ಮಾಲಲ್ಲಿ ಬ್ಯಾಕ್ ವಾಟರ್ಸಲ್ಲಿ ಬಿಲ್ಡಿಂಗ್ಸ್ ಹತ್ರ ಪಿಕ್ಸ್ ಇಡ್ಸ್ಕೊಳೋದೇ ಒಂದು ಕ್ರೇಜ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಅಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ತುಂಬ ಬಿಸಿಲು ಕೂಡ ಇತ್ತು. ಗಗನ ಅವರೆಲ್ಲ ನೋಡಬೇಕಿತ್ತು, ಹಾಗಾಗಿ ಇಲ್ಲಿಗೆ ಬಂದು ಒಂದಷ್ಟು ಫೋಟೋಶೂಟ್ಸು, ಒಂದಷ್ಟು ರೀಲ್ಸ್ ಆ್ಯಂಡ್ ಒಂದಷ್ಟು ಏನು ಹೇಳ್ತೀರಾ ಪಿಕ್ಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ. ಮಲ್ಕೊಂಬಿಟ್ಟಿದ್ದೀವಿ ಅದ್ರ ಮೇಲೆ ಹೋಗಿ. ರೋಹಿತ್ನವ್ರು ಇದ್ರ ಕೂರ್ಸಿದ್ದೆ. ನಾನು ಕರ್ಕೊಂಡೋಗಿ ನನ್ನ ಪಪ್ಪಂಗೆ ಹೇಳ್ತೀನಿ, ಕರ್ಕೊಂಡೋಗಿಲ್ಲ ಅಂದರೆ ಈಗ ನಂಗೆ ಟ್ರೈನಲ್ಲಿ ಹೋಗ್ತೀವಿ. ಹಾಗೆ ಒಂದಷ್ಟು ಫೋಟೋಸ್ ಕೂಡ ತಗೊಂಡಿದ್ವಿ ಕೇಕ್ ಕಟಿಂಗ್ ಟೈಮಲ್ಲಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಆ್ಯಂಡ್ ಆಲ್ಮೋಸ್ಟ್ 3-4 ಕೇಕ್ಸ್ ಆಗೋಯ್ತು ಇವಳ್ದು ಇವತ್ತು ಬರ್ಡೇ ದಿವಸ. ಆ್ಯಂಡ್ ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ವಿ ಅಜ್ಜಿ ಜೊತೆ ನಾವೆಲ್ಲರೂ. ಆ್ಯಂಡ್ ಫುಡ್ ವಾಯ್ಸ್ ವಾಸ್ ಸೂಪರ್. ಈಗ ಬ್ಯಾಕ್ ವಾಟರ್ಸಲ್ಲಿ ಅಂಜು ಫೋಟೋಸು ಮತ್ತು ಗಗನ ನಾನು ಎಲ್ಲ ಫೋಟೋಸ್ ತಗೋತಾ ಇದ್ದೀವಿ. ಇನ್ನೊಂಚೂರು ಹಿಂದೆ ಹೋಗ್ಬೇಕಿರು. ಆ್ಯಂಡ್ ಹಾಗೆ ಒಳಗಡೆ ಕೂಡ ಅಜ್ಜಿ ಜೊತೆ ಎಲ್ಲ ಫೋಟೋಸ್ ತಗೊಂಡಿದ್ವಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಅಂದರೆ ಅನ್ಪ್ಲ್ಯಾನ್ಡ್ ಆಗಿ ಹೋಗಿದ್ದು, ನಾವು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಫೈನಲಿ ಬ್ಯಾಕ್ ಹೋಗಿ ಬಂದಿದ್ದೀವಿ. ಹೇಗಿತ್ತು ನಿಮ್ಮ ಬರ್ತಡೇ? ತುಂಬಾ ಚೆನ್ನಾಗಿ ನನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ರು. ನನಗೆ ಯಾಕೋ ಫಸ್ಟ್ ಅನಿಸ್ತಿಲ್ಲ. ಇಲ್ಲಿ ಫಸ್ಟ್ ವಿಡಿಯೋ ಹೇಳ್ಬಿಟ್ಟು ಹೋಗೋ. ತುಂಬಾ ಚೆನ್ನಾಗಿ ನನ್ನ ಬರ್ತಡೇನ ಬೆಳಗಿಂದ ಇಂಥವರೆಗೂ ಎಷ್ಟು 5 ಗಂಟೆವರೆಗೂ ಆಚರಣೆ ಮಾಡಿದ್ದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆಯ್ತಾ, ಹಿಂಗೆ ವರ್ಷ ಎಲ್ಲ ಅಷ್ಟೇ. ಆದ್ರೆ ದುಡ್ಡು ನಂದೇ ತಿಂದಿದ್ದೆಲ್ಲ. ಇದು ರಾತ್ರಿ ಮಾಡಿರೋ ಸೆಣ್ಗೆ ಎಲ್ಲ ಇಲ್ಲಿದೆ, ಎಲ್ಲ ಆಲ್ಮೋಸ್ಟ್ ಒಣಗ್ತಾ ಇದೆ ಬಿಸಿಲಿಗೆ. ಪಾರಿವಾಳಗಳು ಬಂದ್ಬಿಟ್ಟು ಇದು ಮಾಡುತ್ತೆ ಅಂತ ಬಟ್ಟೆ ಹಾಕಿದ್ದಾರೆ. ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್.